ಹಾಯ್ ಸ್ನೇಹಿತರೆ, ನಮಸ್ಕಾರ. ದಿನಕ್ಕೊಂದು ಕತೆಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಬಂದ್ಬಿಟ್ಟು ದುರಾಸೆಗೆ ತಕ್ಕ ಫಲ ಅಂತ. ಒಂದೂರಲ್ಲಿ ರಂಗವ್ವ ಎಂಬ ಅಜ್ಜಿ ಇರ್ತಾಳೆ. ಆಕೆ ಹತ್ತಿರ ಒಂದು ಎಮ್ಮೆ ಇರುತ್ತೆ. ಎಮ್ಮೆಯ ಹಾಲು ಮಾರಿ ಬಂದ ಹಣದಿಂದ ಜೀವನ ಸಾಗಿಸ್ತಾ ಇರ್ತಾಳೆ. ಹಾಲು ಮಾರಲು ದಿನಲೂ ಪಕ್ಕದೂರಿಗೆ ನಡ್ಕೊಂಡು ಹೋಗ್ತಿದ್ದಳು. ಹೋಗುವ ದಾರಿಯಲ್ಲಿ ಒಂದು ಬಾವಿ ಇತ್ತು. ಅಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಂಡು ಬಾವಿಯಲ್ಲಿ ನೀರು ಕುಡಿದು ವಿಶ್ರಾಂತಿ ಮಾಡಿ ಮತ್ತೆ ಪ್ರಯಾಣ ಮುಂದುವರಿಸ್ತಿದ್ದಳು. ಹೀಗೆ ಹಾಲು ತೆಗೆದುಕೊಂಡು ಹೋಗುವುದು ಬರುವುದು ನಡೆದಿತ್ತು. ಆ ದಿನ ಬಾವಿಯ ಹತ್ತಿರ ಕುಳಿತುಕೊಂಡು ವಿಶ್ರಾಂತಿ ತೆಗೆದುಕೊಂಡಳು. ನೀರು ಕುಡಿಯುವಾಗ ಅಜ್ಜಿಗೆ ಒಂದು ದುರಾಲೋಚನೆ ಬರುತ್ತೆ. ಹೇಗೋ ಹಾಲು ಮಾರಿಕೊಳ್ಳಲು ಜನರಿಗೆ ನಂಬಿಕೆ ಇದೆ. ಈ ಹಾಲಿಗೆ ಸ್ವಲ್ಪ ನೀರು ಮಾರಿದ್ರೆ ಹೇಗೆ ಎಂದು ಯೋಚನೆ ಮಾಡ್ತಾಳೆ. ಅದೇ ಬಾವಿಯ ಸ್ವಲ್ಪ ನೀರು ಬೆರೆಸಿ ಆ ದಿನ ಮಾರಿ ಬರ್ತಾಳೆ. ಅವತ್ತು 10 ರೂಪಾಯಿ ಹೆಚ್ಚಿಗೆ ಹಣ ಬರುತ್ತೆ. ಮರುದಿನ ಇನ್ನೂ ಹೆಚ್ಚು ಬೆರೆಸ್ತಾಳೆ, ಮತ್ತು ಹಣ ಬರುತ್ತೆ. ಬರುತ್ತಾ ಅರ್ಧಕ್ಕರ್ಧ ನೀರು ಬೆರೆಸಿ ಮಾರುತ್ತಿದ್ದಳು. ಆ ಊರಿನಲ್ಲಿ ಹಾಲು ಮಾರುವವರು ಯಾರೂ ಇಲ್ಲದ ಕಾರಣ ಜನ ಕೂಡ ಏನು ಅನ್ನುತ್ತಿರಲಿಲ್ಲ. ಹೆಚ್ಚು ಸಂಪಾದನೆ ಹಣದಿಂದ ಅಜ್ಜಿ ಒಂದು ದಿನ ಕಿವಿಯೋಲೆ ಖರೀದಿಸಿದಳು. ಇನ್ನೂ ಕಿವಿಗೆ ಹಾಕಿಕೊಂಡಿರಲಿಲ್ಲ. ಅವತ್ತು ಹಾಲು ಮಾರಲು ಪಕ್ಕದೂರಿಗೆ ಹೊರಟಳು. ಬಾವಿಯ ಬಳಿ ಬುಟ್ಟಿ ಇಟ್ಟು ನೀರು ಕುಡಿಯಲು ಬಾವಿಯಲ್ಲಿ ಇಳಿದಳು. ಆಕಸ್ಮಿಕವಾಗಿ ಕೈಯಲ್ಲಿ ಹಿಡಿದು ಹೊಸ ಕಿವಿಯೋಲೆಯೊಂದು ನೀರಲ್ಲಿ ಬಿತ್ತು. ಅಜ್ಜಿಗೆ ಜೀವವೇ ಬಾಯಿಗೆ ಬಂದಂತಾಯಿತು. ಇಷ್ಟು ದಿನ ಕಷ್ಟಪಟ್ಟು ಗಳಿಸಿದ ಹಣದಲ್ಲಿ ತಂದ ಬಂಗಾರದ ಓಲೆ ನೀರು ಪಾಲಾಯಿತು ಎಂದು ಅಳುತ್ತಿದ್ದಳು. ನೀರಲ್ಲಿ ಇಳಿಯೋಣವೆಂದರೆ ತನಗೆ ಈಜು ಕೂಡ ಬರಲಿಲ್ಲ. ಮೆಟ್ಟಿಲು ಹತ್ತಿ ಮೇಲೆ ಬಂದು ಸುತ್ತಮುತ್ತ ಯಾರಾದರೂ ಇದ್ದಾರಾ ಅಂತ ನೋಡಿದಳು. ದೂರದಲ್ಲಿ ಒಬ್ಬ ದನ ಕಾಯುವ ಹುಡುಗ ಇದ್ದ. ಕೂಗಿ ಕರೆದಳು. ಈ ಅಜ್ಜಿಗೆ ಏನೋ ಕಷ್ಟ ಬಂತು ಎಂದು ಓಡೋಡಿ ಬಂದ. ಅವನು ಈಕೆಯನ್ನು ಗುರುತಿಸಿದ. ಹಾಲು ಮಾರುವ ಅಜ್ಜಿ, ಅದು ಅರ್ಧಕ್ಕರ್ಧ ನೀರು ಇರುವ ಹಾಲು. ಏನಜ್ಜಿ, ಯಾಕೆ ಅಳುತ್ತೀಯ ಎಂದ. ನನ್ನ ಹೊಸ ಬಂಗಾರದ ಓಲೆ ನೀರಲ್ಲಿ ಬಿದ್ದಿದೆ ಮಗ, ಇದರ ಜೊತೆದು ಎಂದು ಕೈಯಲ್ಲಿ ಹಿಡಿದು ಇನ್ನೊಂದು ಓಲೆನ ತೋರಿಸ್ತಾಳೆ. ಹುಡುಗ ನಕ್ಕು, ಆ ಓಲೆ ನಿನಗೆ ಸಿಗಲ್ಲ ಅಜ್ಜಿ. ಈ ಬಾವಿ ಬಹಳ ಹಳೆಯದು, ಒಳಗಡೆ ಬಹಳ ಕೆಸರವಿದೆ, ಇಳಿದರೂ ಸಿಗುವುದಿಲ್ಲ. ನೀನು ಏನು ಕೆಲಸ ಮಾಡಿ ಈ ಓಲೆ ಖರೀದಿಸಿದೆಯಾ ಎಂದ. ಅವನಿಗೆ ಗೊತ್ತಿದ್ದರೂ ಕೇಳ್ತಾನೆ. ನಾನು ಕಷ್ಟಪಟ್ಟು ಎಮ್ಮೆ ಸಾಕಿ ಅದರ ಹಾಲು ಮಾರಿ ಸಾಲದಕ್ಕೆ ಈ ಬಾವಿಯ ಹತ್ರ ಬಂದು ನೀರು ಬೆರೆಸಿ ಹೆಚ್ಚು ಹಣ ಸಂಪಾದಿಸಿಕೊಂಡು ಓಲೆ ಮಗ ಇದು ಅಂತಾಳೆ ಅಜ್ಜಿ. ದುಡುಕಿನಲ್ಲಿ ಸತ್ಯವೆಲ್ಲ ಹೊರಬಂದಿತ್ತು. ಅಜ್ಜಿಗೆ ಸಮಾಧಾನ ಹೇಳಿದ ಹುಡುಗ, ನೀನು ಅರ್ಧದಷ್ಟು ನೀರು ಬೆರೆಸಿ ಹಾಲು ಮಾರಿದೀಯಾ, ಅದು ಈ ಬಾವಿಯದೇ. ಆದ್ದರಿಂದ ನಿನ್ನ ಸಂಪಾದನೆಯ ಅರ್ಧ ಪಾಲು ಆ ಓಲೆ ಬಾವಿಗೆ ಸೇರಿತು. ನಿನ್ನ ಸ್ವಾಭಿಮಾನದ ಸಂಪಾದನೆ ನಿನ್ನ ಕೈಯಲ್ಲಿ ಇನ್ನೊಂದು ಓಲೆ. ಇನ್ನಾದರೂ ಆ ದುರಾಸೆ ಬಿಟ್ಟು ಹಾಲು ಮಾರು ಅಜ್ಜಿ ಎಂದು ಹೇಳಿ ಹೋದ ಹುಡುಗ. ಅಜ್ಜಿಗೆ ಒಂದು ರೀತಿ ಅವಮಾನ ಅನಿಸಿತು. ಇನ್ನು ಮುಂದೆ ಹಾಲಿನಲ್ಲಿ ನೀರು ಬೆರೆಸಿ ಮಾರುವುದಿಲ್ಲ ಎಂದುಕೊಂಡಳು. ಬುಟ್ಟಿ ತಲೆ ಮೇಲೆ ಹೊತ್ಕೊಂಡು ಊರಿನ ಕಡೆ ನಡೀತಾಳೆ. ಅಜ್ಜಿ ಮತ್ತೆ ಎಂದಿನಂತೆ ನಿಯತ್ತಿನಿಂದ ಹಾಲಿನ ವ್ಯಾಪಾರ ಮಾಡಲು ಶುರು ಮಾಡ್ತಾಳೆ. ಮತ್ತೆ ಆಕೆಯ ಸಂಪಾದನೆ ಇನ್ನೂ ಹೆಚ್ಚಾಗುತ್ತೆ. ಅದರಿಂದ ಅಜ್ಜಿ ತುಂಬಾ ಶ್ರೀಮಂತಳಾಗ್ತಾಳೆ. ಅಜ್ಜಿಗೆ ಬುದ್ಧಿ ಭೇಟಿಯಾಗಿರುತ್ತೆ. ಹಾಗಾಗಿ ಅವಳು ಯಾವತ್ತೂ ಆ ಜನರಿಗೆ ಮೋಸ ಮಾಡುವುದನ್ನು ಬಿಟ್ಬಿಡ್ತಾಳೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕತೆ. ಈ ಕಥೆಯಿಂದ ನಾವು ಏನು ಕಲಿಬೇಕಂದ್ರೆ, ನಾವು ಇನ್ನೊಬ್ಬರ ಹಣ ಆಗಿರ್ಬೋದು, ಅವರ ಆಸ್ತಿ ಆಗಿರ್ಬೋದು, ಅವರ ಅಂತಸ್ತು ಆಗಿರ್ಬೋದು, ಅದ್ರ ಮೇಲೆ ನಾವು ಯಾವತ್ತೂ ಆಸೆಯನ್ನು ಮಾಡಬಾರದು. ನಮ್ಮ ಶ್ರಮವೆಷ್ಟು ಇರುತ್ತೋ ಅಷ್ಟೇ ನಾವು ಇನ್ನೊಬ್ಬರಿಂದ ನಮ್ಮ ಹಣವನ್ನು ಪಡೆಯಬೇಕು. ಮತ್ತೆ ನಾವು ಯಾರಿಗೆ ಮೋಸ ಮಾಡಬಾರದು. ನಾವು ಏನೇ ಮೋಸ ಮಾಡಿದರೂ ಅದು ನಮಗೆ ತಕ್ಕ ಫಲ ನೀಡುತ್ತೆ. ಅದು ನಮ್ಮ ಕರ್ಮ ನಮಗೆ ತಕ್ಕ ಫಲವನ್ನು ನೀಡುತ್ತೆ. ಹಾಗಾಗಿ ನಾವು ಯಾರಿಗೆ ಇನ್ನೊಬ್ಬರಿಗೆ ಮೋಸವನ್ನು ಮಾಡಬಾರದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕತೆ. ಈ ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.